ನಮಸ್ಕಾರ ರೈತ ಬಾಂಧವರೇ, ಈ ವಿಡಿಯೋದಲ್ಲಿ ನೋಡುತ್ತಿರುವುದು ನೀವು ಕುರಿ ಮತ್ತು ಕೋಳಿ ಗೊಬ್ಬರ. ಇವರು ಆಂಧ್ರ ಪ್ರದೇಶದ KS ತಿರುಮಲ್ ವಿಜಯ್ ಫರ್ಟಿಲೈಜರ್ ಸಪ್ಲೈಯರ್ ಡೀಲರ್ ಆಗಿದ್ದಾರೆ ಮತ್ತು ಕರ್ನಾಟಕದ ಯಾವುದೇ ಮೂಲೆಗೆ ಮತ್ತು ನಾವು ಕುರಿ ಮತ್ತು ಕೋಳಿ ಗೊಬ್ಬರ ಯೋಗ್ಯ ದರದಲ್ಲಿ ನಾವು ಸಪ್ಲೈ ಮಾಡ್ತೇವೆ ಅಂತ ಇವರು ಹೇಳ್ತಾರೆ. ನೋಡ್ಬೋದು ಇವರು ಅಡಿಕೆ ತೋಟಕ್ಕೆ ಯಾವ ರೀತಿ ನೇರವಾಗಿ ಗೊಬ್ಬರವನ್ನು ಕಳಿಸಿದ್ದಾರೆ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ನೋಡಿ ಸರ್, ಕುರಿ ಇಲ್ಲೇ ಅವೆ ನೋಡಿ, ಪಕ್ಕದಲ್ಲಿ ಹಾಕಿದ್ದೀವಿ ನೋಡಿ. ಹೆಚ್ಚು ಕಮ್ಮಿ ಅಂದರೆ ಈ ಗುಡ್ಡೆ ಹಾಕಿ 1 ವರ್ಷ ಆಗೈತೆ ನೋಡಿ. ಚೆನ್ನಾಗಿ ಕೊಳ್ತೈತೆ, ಗೊಬ್ಬರ ಮಾತ್ರ ತುಂಬ ಚೆನ್ನಾಗಿದೆ. ಈ ಥರವೇ ನಾವು ತುಂಬೋದು ನೋಡಿ ಸರ್, ಹೆಂಗಿದೆ ನೋಡಿ. ನಿಮ್ಗೆ ಡೌಟ್ ಏನಿಲ್ಲ, ಪಕ್ಕದಲ್ಲಿ ಕುರಿ ಅವೆ ನೋಡಿ ಸರ್. ಹೆಚ್ಚು ಕಮ್ಮಿ 1 ವರ್ಷ ಆಗುತ್ತೆ ಸರ್ ಈ ಗುಡ್ಡೆ ಹಾಕಿ. ಚೆನ್ನಾಗೆ ಕೊಳ್ತಿದೆ, ಸೂಪರಾಗಿದೆ ಗೊಬ್ಬರ ನೋಡಿ. ನೋಡಿ ಸರ್, ಈ ಥರ ಇದೆ ಕೋಳಿ ಗೊಬ್ಬರ ಇದು ನೋಡಿ. ಒಂದು ಸತಿ ನೋಡಿ, ಈ ಥರ ಬರ್ತವೆ. ಹಸಿ ಇದ್ದರೆ ನಾವು ತುಂಬಲ್ಲ. ಮಿನಿಮಮ್ ಅಂದರೆ ಒಂದು 30% ಇದ್ದರೆ ಮಾತ್ರ ಎತ್ಕೊತೀವಿ. ಅತಿಗಂದ್ರೆ ಜಾಸ್ತಿ ಇದ್ದರೆ ನಾವು ಎತ್ತಲ್ಲ ಸರ್ ನೋಡಿ. ಒಂದು ಸತಿ ರೈತರಿಗೆ ಇಂದು ಅತ್ಯಂತ ಏನೈತಿ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಗೊಬ್ಬರದ ಸಮಸ್ಯೆ. ಈಗ ಎಲ್ಲರಿಗೆ ದನ ಕಟ್ಟಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅಂಥ ರೈತರು ಏನೈತಿ ಇಂಥವ್ರನ್ನ ಸಂಪರ್ಕ ಮಾಡ್ಬೋದು. ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿಯನ್ನು ಹಾಳು ಮಾಡೋದಕ್ಕಿಂತ ಇಂಥ ಒಂದು ಗೊಬ್ಬರವನ್ನು ಬಳಸಿ ಏನೈತಿ ನಾವು ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು. ಇಂಥ ಕುರಿ ಮತ್ತು ಕೋಳಿ ಗೊಬ್ಬರ ನೇರವಾಗಿ ನಮ್ಮ ತೋಟಕ್ಕೆ ನಾವು ಗೊಬ್ಬರ ತರಿಸ್ಬೋದು. ನೋಡ್ಬೋದು ರೈತ ಬಾಂಧವರು, ಈ ವಿಡಿಯೋದಲ್ಲಿ ಮಹಿಳಾ ಕಾರ್ಮಿಕರು ಯಾವ ರೀತಿ ಚೀಲದಲ್ಲಿ ಈ ಕುರಿ ಗೊಬ್ಬರವನ್ನು ತುಂಬುತ್ತಿರುವುದನ್ನು ನೋಡ್ಬೋದು. ಅವರು ನೇರವಾಗಿ ಚೀಲಕ್ಕೆ ಗೊಬ್ಬರ ತುಂಬಿ ಚೀಲದ ಮುಖಾಂತರವಾಗಿ ನಾವು ಗೊಬ್ಬರ ಸಪ್ಲೈ ಮಾಡ್ತೇವೆ. ಯಾಕಪ್ಪ ಅಂದ್ರೆ ಅಲ್ಲಿ ಏನೈತಿ ಕೆಳಗಿಳಿಸೋದು, ಅಲ್ಲೊಂದಿಷ್ಟು ಹಾಳಾಗೋದು ಮತ್ತು ಮತ್ತೊಮ್ಮೆ ಅವ್ರು ತುಂಬೋದು, ಈ ರೀತಿಯಾದ ನಾನಾ ಸಮಸ್ಯೆ, ಕೂಲಿ ಕಾರ್ಮಿಕರ ಸಮಸ್ಯೆ ಈಗಿನ ಕಾಲದೊಳಗೆ ಭಾಳ ಸಮಸ್ಯೆ ಆಕೈತೆ ಅಂತ ಹೇಳಿ ಅವರು ನೇರವಾಗಿ ಚೀಲಗಳಿಗೆ ತುಂಬಿ ಏನೈತಿ ಗಾಡಿಯನ್ನು ಲೋಡ್ ಮಾಡ್ತಾರೆ. ಅವರು ನೋಡ್ಬೋದು 1 ವರ್ಷದವರೆಗೆ ಏನೈತಿ ಇಂಥ ಗೊಬ್ಬರವನ್ನು ಅವರು ಮಾಗಿಸ್ಲಿಬಿಟ್ಟು ಅಥವಾ ಅದನ್ನು ಕಳಿಲಿಕ್ಕೆ ಬಿಟ್ಟು 1 ವರ್ಷ ಆದ ನಂತರ ನಾವು ಆ ಗೊಬ್ಬರವನ್ನು ನಾವು ತುಂಬಕ್ಕೆ ಚಾಲು ಮಾಡ್ತೇವೆ ಅಂತ ಹೇಳ್ತಾರೆ ಅವರು. ನೋಡ್ಬೋದು ರೈತ ಬಾಂಧವರು ಯಾವ ರೀತಿ ಅವರು ಗಾಡಿ ಒಳಗೆ ಒಂದು ಬ್ಯಾಗನ್ನು ಮಾಡಿ ಸಣ್ಣ ಚೀಲಗಳನ್ನು ಮಾಡಿ, ಅಂದರೆ ಕ್ಯಾರಿ ಮಾಡ್ಲಿಕ್ಕೆ, ಅಂದರೆ ಹೊರಲಿಕ್ಕೆ ಯಾವುದೇ ತೊಂದರೆ ಆಗಿರಬಾರ್ದು ಅಂಥೇಳಿ ಅವರು ಏನೈತಿ ಈ ಥರ ಚೀಲದೊಳಗೆ ಸಣ್ಣ ಚೀಲದೊಳಗೆ ಮಾಡಿ ಗೊಬ್ಬರವನ್ನು ನೀವು ಕರ್ನಾಟಕದ ಯಾವುದೇ ಮೂಲೆಗೆ, ಅಂದರೆ ಅದು ಬೀದರ್ದಿಂದ ಹಿಡಿದು ಮೈಸೂರು, ರಾಮನಗರ, ಯಾವುದೇ ದಕ್ಷಿಣ ಕನ್ನಡ ಯಾವುದೇ ಜಿಲ್ಲೆ ಆಗಿರಲಿ, ಯಾವುದೇ ಬೆಳೆಗಾಗಿರಲಿ, ನಾವು ಏನೈತಿ ಗೊಬ್ಬರವನ್ನು ಕುರಿ ಮತ್ತು ಕೋಳಿ ಗೊಬ್ಬರವನ್ನು ನಾವು ಸಪ್ಲೈ ಮಾಡ್ತೇವೆ ಅಂತ ಹೇಳ್ತಾರೆ ಅವರು. ಆದ ಕಾರಣ ರೈತರಾದವರು ಯಾರಿಗಾದರೂ ಗೊಬ್ಬರ ಬೇಕಾದಲ್ಲಿ ಇಂಥ ಉತ್ತಮವಾದ ಟ್ರೇಡರ್ ಅಥವಾ ಇಂಥ ಉತ್ತಮವಾದ ಒಬ್ಬ ಕಾಂಟ್ರಾಕ್ಟರ್ನಿಂದ ನಾವು ಏನೈತಿ ಗೊಬ್ಬರ ತಗೊಂಡು ಏನೈತಿ ನಾವು ಬೆಳೆಗಳಿಗೆ ಹಾಕೋದು ಭಾಳ ಉತ್ತಮ. ಯಾಕಪ್ಪ ಅಂದ್ರೆ ಮಣ್ಣು ಕಲ್ಲು ಎಲ್ಲ ಮಿಕ್ಸ್ ಮಾಡಿ, ನಾನು ಕೆಲವೊಂದು ಸಲ ತರಿಸೀನಿ ಗೊಬ್ಬರ ಬೇರೆ ಟ್ರೇಡರ್ ಕಡೆಯಿಂದ. ಅವರು ಮಣ್ಣು ಕಲ್ಲು ಕಸ ಕಡ್ಡಿ ಎಲ್ಲ ಮಿಕ್ಸ್ ಮಾಡಿ ಏನೈತಿ ಅವರು ನಮಗೆ ಅದಕ್ಕೆ ರೈತರಾದವ್ರು ಇಂಥ ಒಂದು ವಿಶ್ವಾಸಾರ್ಹ ಒಂದು ಟ್ರೇಡರ್ ಅಂದ್ರೆ ಸಪ್ಲೈಯರ್ ಕಡೆಯಿಂದ ನಾವು ಗೊಬ್ಬರ ತರಿಸಿದ್ರೆ, ಅಂದರೆ ಯಾವುದೇ ರೀತಿ ನಾವು ಕೊಟ್ಟಂಥ ಹಣಕ್ಕೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಅಂತೇಳಿ ಇಂಥ ಉತ್ತಮವಾದ ಗೊಬ್ಬರವನ್ನು ನಾವು ಬಳಸೋದ್ರಿಂದ ನಮ್ಮ ಫಸಲು ಸಹ ಚೆನ್ನಾಗಿ ಬರ್ತದೆ. ನೋಡ್ಬೋದು ಇಲ್ಲಿ ರೈತ ಬಾಂಧವರು ಯಾವ ರೀತಿ ನಮ್ಮ ದಕ್ಷಿಣ ಕರ್ನಾಟಕದ ರೈತರು ಇರ್ಬೋದು, ಇವರು ಯಾವ ಅಡಿಕೆ ಬೆಳೆಗೆ ಗೊಬ್ಬರವನ್ನು ತರಿಸಿದ್ದಾರೆ. ನೇರವಾಗಿ ಅವರ ತೋಟಕ್ಕೆ ಇವರು ಸಪ್ಲೈ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಯಾವ ರೀತಿ ಅವರು ಸಪ್ಲೈ ಮಾಡಾಕತ್ತಾರೆ ಗೊಬ್ಬರ. ಮತ್ತು ನಮ್ಮ ಚಾನಲ್ ಮುಖಾಂತರ ಏನೈತಿ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಒಂದು ರಿಯಾಯಿತಿ ದರದಲ್ಲಿ ನಿಮಗೆ ಗೊಬ್ಬರವನ್ನು ಇವರು ಸಪ್ಲೈ ಮಾಡ್ತಾರೆ.